ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲಿಗೆ ಸ್ವಾಗತ. ಈಗ ಮತ್ತೊಂದು ರೀತಿಯಲ್ಲಿ ನಿಮಗೆ ಇನ್ನೊಂದು ವಶೀಕರಣದ ಯಂತ್ರನ ಹೇಳ್ತಿದ್ದೀನಿ. ಇನ್ನೊಂದು ವಿಧಾನದಲ್ಲಿ ನಿಮಗೆ ಹೇಳಿ ಇದಕ್ಕೊಂದು ದಾರಿ ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ದಿಕ್ಕು ತಪ್ಪಿ ಹೋಗಬಾರ್ದು, ಒಂದು ಜೀವನ ಸಾಗಿಸ್ಕೊಂಡು ಹೋಗಬೇಕು. ಯಾರೇ ಆಗಲಿ, ಯಾರೇ ಕಿರಿಕಿರಿ ಮಾಡ್ತಾಯಿದ್ರು, ಗಂಡ ಹೆಂಡತಿ ಕಿರಿಕಿರಿ, ಮಕ್ಕಳು ಕಿರಿಕಿರಿ, ಅತ್ತೆ ಮಾವ ಕಿರಿಕಿರಿ, ಸೊಸೆ ಕಿರಿಕಿರಿ, ಇನ್ಯಾರೋ ಕಿರಿಕಿರಿ ಅದು ಮಾಡ್ತಾ ಇದ್ದವರು ಇಂಥ ಕೆಲಸನ ಮಾಡಿಕೊಂಡು ನಿಮ್ಮ ಜೀವನನ ಸರಿ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಈ ಯಂತ್ರವನ್ನು ನೀವು ಬರೆದು ಅದನ್ನು ಯಾವುದೋ ಒಂದು ಬಿಳಿ ಪೇಪರ್ ಮೇಲೆ ಬರಿಬೇಕು. ಬಿಳಿ ವೈಟ್ ಆದಂಥ ಒಂದು ಪೇಪರ್ ಮೇಲೆ ಯಂತ್ರನ ಬರಿಬೇಕು. ಯಂತ್ರನ ಬರೆದು ನೀವು ಅದನ್ನು ಯಾವುದಾದ್ರೂ ಒಂದು ನೀರಿನಲ್ಲೋ ಅಂದರೆ ಒಂದು ನೀರಿನಲ್ಲಾಗ್ಬೋದು, ಇಲ್ಲಾಂದರೆ ಕಾಫಿನಲ್ಲಾಗಿರ್ಬೋದು, ಇಲ್ಲ ಏನು ಅವ್ರು ಕುಡಿತಾರೋ ಅಂಥದ್ರಲ್ಲಿ ಆ ಯಂತ್ರನ ಬರೆದುಬಿಟ್ಟು ಅದನ್ನು ಆ ನೀರಿನಲ್ಲೋ ಇಲ್ಲಾಂದರೆ ಕಾಫಿನಲ್ಲೋ ಹಾಕ್ಬಿಟ್ಟು ಮೇಲೆ ಎತ್ತಿಬಿಡಬೇಕು. 1 ನಿಮಿಷ 2 ನಿಮಿಷ ಎತ್ತಿಬಿಟ್ಟಾದಮೇಲೆ ಅವ್ರಿಗೆ ಕುಡಿಯೋದು ಕೊಡಬೇಕು. ಅದನ್ನು ತೊಳೆದುಬಿಟ್ಟು ಅದನ್ನು ಯಾರಿಗೆ ನೀವು ಕುಡಿಸ್ತೀರೋ ಅವರು ನಿಮ್ಮ ವಶದಲ್ಲೇ ಇರ್ತಾರೆ. ನಿಮ್ಮ ಮಾತನ್ನು ಯಾವತ್ತೂ ಮೀರೋದಿಲ್ಲ. ಇದು ಆ ರೀತಿಯಾಗಿದೆ. ನೀವು ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಯಾವುದರಲ್ಲಿ ಮಾಡ್ತೀರೋ ಇದನ್ನು 1 ದಿವಸ 2 ದಿವಸ ಅಲ್ಲ, ಒಂದು 21 ದಿವಸ ಹಿಂಗೆ ಮಾಡಿ. ನಿಮಗೆ ಸರಿ ಹೋಗೋದ್ವಾಗ ಸರಿ ಇಲ್ಲ ಅಂದಾಗ ಮಾಡಿ, ಸರಿ ಹೋಯ್ತು ಅಂದಾಗ ಬಿಟ್ಬಿಡಿ. ಮತ್ತೆ ಒಂದು ಸ್ವಲ್ಪ ಹಂಗೆ ತೊಂದರೆ ಆಯಿತು ಅಂತ ಮತ್ತೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿ ನೀವು ಸರಿಪಡಿಸ್ಕೊಂಡು ಹೋಗ್ತಾಯಿರಿ. ಇದು 2ನೇ ಮಂತ್ರ. ಇದರಲ್ಲಿ ನೀವು ಮಾಡಿ ಸಿದ್ಧಿ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ವಿಧವಾಗಿ ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯ ದಾರಿ ಸಿಗಲಿ, ಮನಸ್ಸಿಗೆ ನೆಮ್ಮದಿ ಸಿಗಲಿ, ಹೆಣ್ಮಕ್ಳ ಕಷ್ಟ ಪರಿಹಾರ ಆಗಲಿ, ಗಂಡು ಮಕ್ಳ ಕಷ್ಟ ಪರಿಹಾರ ಆಗಲಿ. ನೀವು ಈ ಯಂತ್ರ ಬರೆದಾದ ನಂತರ ನೀವು ಪುರುಷರಾದರೆ ಹೆಸರು ಶ್ರೀ ಬರೀರಿ. ಮತ್ತು ಇದನ್ನು ತೊಳೆದು ಕುಡಿಯೋದು, ಕಟ್ಕೊಳ್ಳೋದಲ್ಲ. ಅದು ಇನ್ನೊಂದು ನಾನು 1ನೇದು ಹೇಳಿದ್ನಲ್ಲ, ಅದು ಕಟ್ಕೊಳ್ಳೋದು. ಇದು ತೊಳೆದು ಕುಡಿಯೋಕ್ಕೆ ಕೊಡೋದು. ಯಾರು ನಿಮಗೆ ನಿಮ್ಮ ಇಚ್ಛೆಯಂತೆ ನಡಿಬೇಕೋ ಅವ್ರಿಗೆ ಇದನ್ನು ತೊಳೆಯೋದು ಕಾಫಿನಲ್ಲೋ ನೀರಲ್ಲೋ ಮತ್ತು ಯಾವ ಪಾನೀಯನೇ ಆಗಿರಲಿ ಅದರಲ್ಲಿ ಹಾಕಿ ಕೊಟ್ಟು ಕುಡಿಸಿ ಮತ್ತೆ ಇದೇ ರೀತಿಯಾಗಿ ಬರಿಬೇಕು, ಅದನ್ನು ಹಾಕಬೇಕು. ಮತ್ತು ಅದೇ ರೀತಿ ನಿಮ್ಗೆ ಎಷ್ಟು ದಿವಸ ಸರೋಗುತ್ತೋ ಅಷ್ಟು ದಿವಸ ಮಾಡಿ, ಸರೋದ್ಮೇಲೆ ನಿಲ್ಲಿಸ್ಬಿಡಿ. ಮತ್ತು ಅದೇ ಥರ ಸ್ವಲ್ಪ ಆಯ್ತಿದೆ ಮತ್ತೆ ಮಾಡಿ. ಹಿಂಗೆ ಸರಿ ಮಾಡ್ಕೊಂಡು ಸರಿ ಮಾಡಿ. ಯಾರು ನಿಮ್ಗೆ ತೊಂದರೆ ಕೊಡ್ತಾರೋ ಅವ್ರದ್ದೆಲ್ಲ ಹಿಂಗೆ ಅವ್ರ ಹೆಸರು ಬರಿಬೇಕು. ತೊಂದರೆ ಕೊಟ್ಟವ್ರ ಹೆಸರನ್ನ ಈ ಯಂತ್ರದಲ್ಲಿ ಬರೆದು ಹಾಕಬೇಕು. ಮತ್ತು ಅದನ್ನು ನೀವು ಅವ್ರ ಹೆಸರನ್ನ ಅವ್ರ ಹೆಸರು ಬರಿಬಾರ್ದು, ನಿಮ್ಮ ಹೆಸರು ಬರೆದ್ಬಿಟ್ಟು ಅವ್ರು ಕುಡಿಯೋಕ್ಕೆ ಕೊಡಬೇಕು. ಅಂದರೆ ಇದನ್ನು ಕಟ್ಕೊಳ್ಳೋವಾಗ ಅವ್ರ ಹೆಸರನ್ನ ನೀವು ಕಟ್ಕೊಳ್ಳೋದಾದರೆ ಅವ್ರ ಹೆಸರು ಬರಿಬೇಕು. ಇದನ್ನು ಕುಡಿಸೋದಕ್ಕೋಸ್ಕರ ನೀವು ಈ ಯಂತ್ರದಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ರೆ ಅವ್ರು ಕುಡಿಯೋದಕ್ಕೆ ಕೊಡೋದಿದ್ರೆ ಅವರು ನಿಮ್ಮ ವಶದಲ್ಲಿ ಇರ್ತಾರೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.